ಜಗತ್ತಿನ ಅಂತಿಮ ಕೊನೆಯಲ್ಲಿ ಇರುವ ಒಂದು ದ್ವೀಪ, ಒಂದು ಐಲ್ಯಾಂಡ್. ಅಲ್ಲಿಗೆ ಹೋದವರು ಮತ್ತೆ ವಾಪಸ್ಸು ಬರಲು ಸಾಧ್ಯವಿಲ್ಲ. ಒಂದು ಹೆಲಿಕಾಪ್ಟರ್ ಆ ಮಾರ್ಗವಾಗಿ ವಾಪಸ್ಸು ಬರುವಾಗ ಯಾವುದೋ ಒಂದು ಅದೃಶ್ಯ ಗೋಡೆಗೆ ಹೊಡೆದು ಬ್ಲಾಸ್ಟ್ ಆಯ್ತು. ಹಾಗಾದ್ರಲ್ಲಿ ಇರುವುದಾದ್ರೂ ಏನಾಗ್ಬೋದು? ಒಂದು ದ್ವೀಪ ಇದ್ದು ಅಲ್ಲಿಯ ಸಮಯ ಜಗತ್ತಿನ ಸಮಯಕ್ಕಿಂತ ಬೇರೆಯಾಗಿದ್ದರೆ, ಒಂದು ಅಂತ ಜಾಗ, ಯಾವ ಮ್ಯಾಪ್ನಲ್ಲೂ ಇರದ ಜಾಗ, ಪ್ರಕೃತಿಯ ಸಾಮಾನ್ಯ ನಿಯಮಗಳಿಗೆ ವಿರುದ್ಧ ಇದ್ರೆ ಏನಾಗ್ಬೋದು? ಅಂತ ದ್ವೀಪದಿಂದ ಹುಡುಗಿಯೊಬ್ಬಳನ್ನು ಕರೆತರಲು ಹೋದ ಸೈನಿಕರ ಕತೆ ಏನಾಯ್ತು ಅನ್ನೋದೇ ಈ ಸಿನಿಮಾದ ಕತೆ. ಹಾಗಾದ್ರೆ ತಡ ಯಾಕೆ, ಈ ಸಿನಿಮಾ ಕತೆಗೆ ಹೋಗೋಣ. ಕತೆ ಶುರುವಾಗುವುದು ಒಬ್ಬ ಪೈಲಟ್ನಿಂದ. ಆತ ತನ್ನ ಹೆಲಿಕಾಪ್ಟರ್ ಈ ದ್ವೀಪದತ್ತ ಹಾರಿಸುತ್ತಿದ್ದ. ಹಾಗೆ ಅವನು ಅಲ್ಲಿಯ ಜಾಗದಲ್ಲಿ ಲ್ಯಾಂಡ್ ಆದಾಗ ಹೊರಗಡೆ ಅವನಿಗೆ ಏನೋ ಕೇಳಿಸುತ್ತೆ. ಏನೋ ಸದ್ದು. ಸರಿಯಾಗಿ ಕೇಳಿದ್ರೆ ಒಂದು ಹೆಜ್ಜೆ ಶಬ್ದ. ಹೆದರಿದ ಅವನು ಗನ್ ತೆಗೆದು ಶಬ್ದ ಬಂದತ್ತ ಹೋಗ್ತಾನೆ. ನೆಲದ ಮೇಲೆ ಅವನಿಗೆ ವಿಚಿತ್ರ ಒಂದು ಕಾಣಿಸುತ್ತೆ. ಅದೊಂದು ಗನ್ ಆಗಿತ್ತು. ಆದರೆ ಸಾಮಾನ್ಯ ಗನ್ ಅಲ್ಲ. ಗನ್ ಅಂದ್ರೆ ಇಲ್ಲಿ ಪಿಸ್ತೂಲು. ಅವನ ಕೈಯಲ್ಲಿ ಯಾವ ಗನ್ ಇತ್ತು ಅದು ಕೂಡ ಹಾಗೆ ಇರುತ್ತೆ. ಅದೇ ಮಾಡೆಲ್, ಅದೇ ಬಣ್ಣ ಮತ್ತು ಅದೇ ಸೀರಿಯಲ್ ನಂಬರ್. ಅವನು ಅದನ್ನು ಕಂಡು ತಬ್ಬಿಬ್ಬು ಆಗ್ತಾನೆ. ಹೇಗೆ ಒಂದೇ ರೀತಿಯ ಒಂದೇ ಮಾಡೆಲ್ನ ಸೇಮ್ ವೆಪನ್ ಇರಲು ಸಾಧ್ಯ? ಏನಾದ್ರೂ ಅರ್ಥ ಮಾಡಿ ಕೊಳ್ತಾನೆ ಅನ್ನುವಾಗ ಹಿಂದಿನಿಂದ ಏನೋ ಹೆಜ್ಜೆ ಶಬ್ದ. ಸಡನ್ ಆಗಿ ಹಿಂದೆ ತಿರುಗ್ತಾನೆ ಅನ್ನುವಾಗ ಯಾರೋ ಅವನ ಮೇಲೆ ಹಠಾತ್ತಾಗಿ ದಾಳಿ ಮಾಡಿ ಅವನನ್ನು ಕೊಂದೇ ಬಿಡ್ತಾರೆ. ಅಟ್ಯಾಕ್ ಮಾಡಿದವನು ಕೂಡ ಒಬ್ಬ ಸೈನಿಕನಂತೆ ಇದ್ದು ಪೈಲಟ್ನ ಬ್ಯಾಗ್ ಹಿಡ್ಕೊಂಡು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವಂತೆ ನಿಂತಿದ್ದ ಹೆಲಿಕಾಪ್ಟರ್ನತ್ತ ಓಡ್ತಾನೆ. ಯಾರೋ ಬರ್ತಿದ್ದಾರೆ, ಮೊದಲು ತಪ್ಪಿಸಿಕೊಳ್ಳಬೇಕು ಅನ್ನೋ ಅವಸರದಂತೆ ಕೂಡಲೇ ಹೆಲಿಕಾಪ್ಟರ್ನ ಹಾರಿಸ್ತಾನೆ. ಹೆಲಿಕಾಪ್ಟರ್ ಅಲ್ಲಿಂದ ಹಾರಿ ಹೋಗುತ್ತೆ ಅನ್ನುವಾಗ ಅದು ಯಾವುದೋ ಅದೃಶ್ಯ ಗೋಡೆಗೆ ಬಡಿದು ಅಲ್ಲೇ ಸ್ಫೋಟವಾಗುತ್ತೆ. ಆ ಹೆಲಿಕಾಪ್ಟರ್ ಒಳಗಿದ್ದವನ ಕತೆ ಮುಗಿದಿತ್ತು. ಹೆಲಿಕಾಪ್ಟರ್ಗೆ ಬೆಂಕಿ ಹಿಡಿದು ಅದು ಭಸ್ಮವಾಗಿತ್ತು. ಯಾರು ಉಳಿಯುವ ಅವಕಾಶ ಇಲ್ಲ ಎನ್ನುವಂತೆ ಕತೆ ಈಗ ಸ್ವಲ್ಪ ದಿನ ಹಿಂದೆ ಹೋಗುತ್ತೆ. ಬಹು ವರ್ಷಗಳ ಹಿಂದೆ ಒಂದು ಗುಪ್ತ ಮೆಡಿಸಿನ್ ಕಂಪನಿ, ಅದರ ಹೆಸರು TSL ಲ್ಯಾಬೊರೇಟರೀಸ್, ವೈಜ್ಞಾನಿಕ ಅನ್ವೇಷಣೆ ಮಾಡುವಾಗ ಈ ದ್ವೀಪವನ್ನು ಕಂಡು ಹಿಡಿದಿತ್ತು. ಮೊದಲಿಗೆ ಅವರಿಗೆ ಇದು ಒಂದು ಡಿಸ್ಕವರಿ ಅನಿಸಿತ್ತು, ಒಂದು ರೀತಿಯ ಅನ್ವೇಷಣೆ. ನಂತರ ಅವರಿಗೆ ಗೊತ್ತಾಯಿತು ಇದು ಸಾಮಾನ್ಯ ಜಾಗ ಅಲ್ಲ. ಇಲ್ಲಿ ಸಮಯ ಬದಲಾಗುತ್ತದೆ, ಜನರು ಬದಲಾಗ್ತಾರೆ. ಜನರಿಗೆ ನಿಧಾನವಾಗಿ ವಯಸ್ಸಾಗುತ್ತೆ, ಕೆಲವು ಸಲ ಸ್ವಲ್ಪ ಬೇಗನೆ ವಯಸ್ಸಾಗುತ್ತೆ. ಗುರುತ್ವಾಕರ್ಷಣೆ ಬದಲಾಯಿತು, ನೆನಪುಗಳು ಅಳಿಸಿ ಹೋಗುತ್ತವೆ, ವಿಚಿತ್ರ ಜೀವಿಗಳು ಕಾಣಿಸಿದವು. ಹೀಗಾಗಿ ಇದನ್ನು ಅವರು ತುಂಬಾನೇ ರಹಸ್ಯವಾಗಿ ಇಟ್ಟರು. ಕಂಪನಿ ಬಿಟ್ಟು ಯಾರಿಗೂ ಈ ದ್ವೀಪದ ಬಗ್ಗೆ ಯಾವುದೇ ವಿಷಯ ತಿಳಿದಿರಲಿಲ್ಲ. 20 ವರ್ಷಗಳು ಅವರು ಇಲ್ಲಿ ಪ್ರಯೋಗ ಮಾಡಿದರು. ಸ್ಪೇಸ್, ಟೈಮ್ ಹಾಗೆ ಮನುಷ್ಯನ DNA ಜೊತೆ ಕೂಡ. ಮಾತ್ರ 2 ದಿನ ಹಿಂದೆ ಏನೋ ತಪ್ಪಾಯಿತು. ಅವರ ಒಂದು ಪ್ರಯೋಗ ಏನೋ ವಿಶೇಷವಾದದನ್ನು ತೆರೆದಿಡಿತು. ಒಂದು ಬಿರುಕು ಅಥವಾ ವಾಸ್ತವದಲ್ಲಿ ಬಿರುಕು ಮೂಡುವಂತೆ ಮಾಡಿತ್ತು. ಈಗ ಸಮಸ್ಯೆ ಅಂದ್ರೆ ಈ ಐಲ್ಯಾಂಡ್ ತನ್ನತನು ಮಾತ್ರ ಅಲ್ಲ, ಅಲ್ಲದೆ ಇಡೀ ಭೂಮಿಯನ್ನೇ ನಾಶ ಮಾಡಬಹುದಿತ್ತು. ಗಾಬರಿಗೊಂಡು ಕಂಪನಿ ವಿಜ್ಞಾನಿಗಳ ಮತ್ತು ಸೈನಿಕರ ಕೊನೆ ಟೀಮ್ ಈ ದ್ವೀಪಕ್ಕೆ ಕಳಿಸುತ್ತೆ. ಅವರ ಮಿಷನ್ ದ್ವೀಪದ ಒಳಗೆ ಹೋಗಿ ತಪ್ಪನ್ನು ಸರಿ ಮಾಡಿ ದ್ವೀಪವನ್ನು ಸರಿ ಮಾಡುವುದಾಗಿತ್ತು. ಕತೆ ಈಗ ಸ್ಯಾನ್ ಫ್ರಾನ್ಸಿಸ್ಕೋದತ್ತ ಹೋಗುತ್ತೆ. ಅಲ್ಲಿ ಎಡಿಸನ್ ಅನ್ನುವ ಎಕ್ಸ್ ಮಿಲಿಟರಿ ಮಹಿಳೆ, ಅವಳು ಚೇಸ್ ಅನ್ನೋ ಒಬ್ಬ ವ್ಯಕ್ತಿನ ಭೇಟಿಯಾಗಲು ಬಂದಿರ್ತಾಳೆ. ಎಡಿಸನ್ ಅವನನ್ನು ಒಂದು ಡೇಂಜರ್ ಮಿಷನ್ಗೆ ನೇಮಿಸಿಕೊಳ್ಳಲು ಬಯಸ್ತಾಳೆ. ಎಡಿಸನ್ ಅವನಿಗೆ ಹೇಳುತ್ತಾಳೆ, ನನಗೆ ನಿನ್ನ ಹಿಂದಿನ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿದೆ. ನೀನು ಹಿಂದೆ ಆರ್ಮಿಯಲ್ಲಿದ್ದೆ. ಒಂದು ಮಿಷನ್ ನಲ್ಲಿ ಫೇಲ್ ಆದಾಗ ನಿನ್ನ ತೆಗೆದು ಹಾಕಲಾಯಿತು. ನಿನ್ನ ಹೆಸರು ಕೂಡ ಗವರ್ಮೆಂಟ್ ನ ಎಲ್ಲ ಡಾಕ್ಯುಮೆಂಟ್ ಗಳಿಂದ ತೆಗೆದು ಹಾಕಲಾಗಿತ್ತು. ನೀನು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅನ್ನುವ ಹಾಗೆ. ಹೀಗಾಗಿ ನನ್ನ ಜೊತೆ ಈ ಮಿಷನ್ಗೆ ಸೇರು ಅನ್ನುತ್ತಾಳೆ. ಅಸಲಿಗೆ ಅವರ ಕಂಪನಿಗೆ ಗವರ್ಮೆಂಟ್ ನ ರೆಕಾರ್ಡ್ ನಲ್ಲಿ ಇಲ್ಲದ ಜನ ಬೇಕು. ಚೇಸ್ ಕುತೂಹಲದಲ್ಲಿ ಕೇಳುತ್ತಾನೆ, ಹಾಗಾದ್ರೆ ಮಿಷನ್ ಯಾವುದು? ಎಡಿಸನ್ ಈಗ ಆ ಮಿಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅವರೊಂದು ರಹಸ್ಯವಾಗಿರುವ ಐಲ್ಯಾಂಡ್ಗೆ ಹೋಗಬೇಕಿತ್ತು. ಅವನಿಗಿರೋ ಒಂದೇ ಕೆಲಸ ಅಂದ್ರೆ ಕಂಪನಿ ಓನರ್ನ ಮಗಳು ಸ್ಟೇಸಿನ ವಾಪಸ್ಸು ಮರಳಿ ಕರೆತರುವುದು. ಬದಲಿಗೆ ಕೋಟಿ ಹಣ, ಜೀವನ ಪೂರ್ತಿ ಖುಷಿಯಾಗಿ ಸುಖವಾಗಿ ತಿನ್ನುವಷ್ಟು, ಬದುಕುವಷ್ಟು. ಇದನ್ನು ಕೇಳಿ ಚೇಸ್ಗೆ ಆಶ್ಚರ್ಯ ಆಗುತ್ತೆ. ಕೇವಲ ಒಂದು ಐಲ್ಯಾಂಡ್ಗೆ ಹೋಗಿ ಒಬ್ಬಳು ಹುಡುಗಿನ ಕರೆತರಲು ಅಷ್ಟೊಂದು ಹಣನ ಅಂತ ಕೇಳ್ತಾನೆ. ಆದ್ರೆ ಇನ್ನೂ ಹೆಚ್ಚು ಕ್ವಶನ್ ಕೇಳಿದೆ ಕೋಟಿ ಹಣ ಸಿಗುತ್ತೆ ಅಂತ ಒಪ್ಪಿಕೊಳ್ಳುತ್ತಾನೆ. ನಾನು ಈ ಮಿಷನ್ ನಲ್ಲಿ ಇದ್ದೇನೆ ಅಂತಾನೆ. ಇದರ ನಂತರ ಎಡಿಸನ್ ಮತ್ತೊಬ್ಬ ವ್ಯಕ್ತಿನ ಹುಡುಕ್ತಾಳೆ. ಅವನ ಹೆಸರು ರಸ್ಕ್ ಆಗಿತ್ತು. ಅವನೊಬ್ಬ ಶಾರ್ಪ್ ಮೈಂಡಿನ ಡಿಟೆಕ್ಟಿವ್ ಆಗಿದ್ದು ಮಾರ್ಷಲ್ ಆರ್ಟ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದ. ಆದರೆ ಅವನ ಜೀವನದ ಕತೆ ತುಂಬಾನೇ ದುಃಖದಿಂದ ಕೂಡಿತ್ತು. ಅವನ ಫ್ಯಾಮಿಲಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿತ್ತು ಮತ್ತು ಆ ದಿನದಿಂದ ಅವನು ಡೇಂಜರಸ್ ಮಿಷನ್ ಗಳನ್ನು ತೆಗೆದುಕೊಳ್ತಿದ್ದ. ಎಡಿಸನ್ ಅವನಿಗೆ ಮಿಷನ್ ಬಗ್ಗೆ ಮತ್ತು ಕೋಟಿ ಹಣದ ಬಗ್ಗೆ ಹೇಳಿದಾಗ ಅವನು ಕೂಡ ಹಣ ಸಿಗುತ್ತೆ ಅನ್ನೋ ಆಸೆಗೆ ಬಿದ್ದು ಈ ಮಿಷನ್ಗೆ ಸಾಥ್ ಕೊಡಲು ಒಪ್ತಾನೆ. ಮುಂದಿನ ದಿನ ಎಡಿಸನ್ ಮೊದಲೇ ಹೇಳಿದ್ದ ಹಾಗೆ ಎಲ್ಲರೂ ಒಂದು ಪ್ರೈವೇಟ್ ಏರ್ ಬೇಸ್ ನಲ್ಲಿ ಸೇರುತ್ತಾರೆ. ಈ ಟೀಮ್ ಅಲ್ಲಿ 6 ಜನರು ಇದ್ದರು. ರಸ್ಕ್, ಚೇಸ್, ಡೆಕ್ಸ್, ಕಾಲ್ಟ್ ಮತ್ತು ಟಾಗ್ ಹಾಗೆ ಎಡಿಸನ್. ಇದರಲ್ಲಿ ಡೆಕ್ಸ್, ಕಾಲ್ಟ್, ಟಾಗ್ ಇವರು ಪ್ರೊಫೆಷನಲ್ ಸೋಲ್ಜರ್ಸ್, ಅಂದ್ರೆ ಹಣಕ್ಕಾಗಿ ಕೆಲಸ ಮಾಡುವವರಾಗಿದ್ದರು. ಎಡಿಸನ್ಗೆ ಎಲ್ಲರಿಗೂ ಈ ಮಿಷನ್ ಬಗ್ಗೆ ವಿವರಿಸ್ತಾಳೆ. ಆ ದ್ವೀಪದಲ್ಲಿ 2 ರಿಸರ್ಚ್ ಸೆಂಟರ್ಗಳಿವೆ. ಒಂದು ನಾರ್ತ್ ಸೈಡ್ ಅಂದರೆ ಉತ್ತರದಲ್ಲಿ, ಮತ್ತೊಂದು ಸೌತ್ ಅಂದರೆ ದಕ್ಷಿಣ ದಿಕ್ಕಿನಲ್ಲಿ. ನಾವು ಹೆಲಿಕಾಪ್ಟರ್ನಲ್ಲಿ ದ್ವೀಪದ ಮಧ್ಯದಲ್ಲಿ ಲ್ಯಾಂಡ್ ಆಗ್ತೇವೆ.
2 ಟೀಮ್ಗಳಾಗಿ ಭಾಗವಾಗುತ್ತೇವೆ ಮತ್ತು 2 ಜಾಗಗಳನ್ನು ಹುಡುಕ್ತೇವೆ. ಸೌತ್ ಟೀಮ್ನಲ್ಲಿ ಡೆಕ್ಸ್, ಚೇಸ್ ಮತ್ತೆ ನಾನಿದ್ರೆ, ನಾರ್ತ್ ಮತ್ತೊಂದು ಟೀಮಲ್ಲಿ ರಸ್ಕ್, ಕಾಲ್ಟ್ ಮತ್ತೆ ಟಾಗ್. ಅವರಿಗೆ ದೊಡ್ಡ ದೊಡ್ಡ ವೆಪನ್ಸ್ ಹೇಗೆ ಆಪರೇಟ್ ಮಾಡಬೇಕು ಅಂತ ಗೊತ್ತು. ಅವರು ಇರ್ತಾರೆ. ಟಾಗ್ ಒಬ್ಬ ಬುದ್ಧಿವಂತ, ಅವನಿಗೆ ಡ್ರೋನ್ಸ್ ಮತ್ತೆ ಮೆಷಿನ್ ಆಪರೇಟ್ ಮಾಡುವುದು ಗೊತ್ತಿದೆ ಅನ್ನುತ್ತಾಳೆ. ಅಸಲಿಗೆ ಇವರಿಗೆ ಸ್ಟೇಸಿ ಯಾವ ಸೆಂಟರ್ನಲ್ಲಿದ್ದಾಳೆ ಇಡಲಾಗಿದೆ ಅಂತ ಗೊತ್ತಿರಲಿಲ್ಲ. 2 ಟೀಮ್ಗಳು ಅವರವರಿಗೆ ಸಿಕ್ಕ ಜಾಗಗಳಲ್ಲಿ ಹುಡುಕಬೇಕಿತ್ತು. ಸ್ಟೇಸಿ ಸಿಕ್ಕಾಗ ಐಲ್ಯಾಂಡ್ ಮಧ್ಯದಲ್ಲಿ ಹೆಲಿಕಾಪ್ಟರ್ ಹತ್ತಿರ ಎಲ್ಲರೂ ಮೀಟ್ ಆಗಬೇಕಿತ್ತು. ಎಲ್ಲರೂ ಅವಳ ಮಾತನ್ನು ಒಪ್ಪುತ್ತಾರೆ. ಮಿಷನ್ ಸ್ಟಾರ್ಟ್ ಆಗುವ ಮೊದಲು ಟಾಗ್ ಒಬ್ಬನೇ ಅವನ ಮಗಳ ಫೋಟೋ ನೋಡ್ತಾ ದುಃಖಿಸುತ್ತಿದ್ದ. ಅವನ ಪತ್ನಿ ಬದುಕಿರಲಿಲ್ಲ. ಮಗಳೇ ಅವನ ಪ್ರಪಂಚ ಆಗಿದ್ದಳು. ಇದ್ದ ಮಗಳು ಈಗ ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಳು. ಅವಳ ಟ್ರೀಟ್ಮೆಂಟ್ಗೆ ತುಂಬಾನೇ ಹಣ ಬೇಕಾಗಿತ್ತು. ಟಾಗ್ನ ಹತ್ರ ಅಷ್ಟು ಹಣ ಇರಲಿಲ್ಲ. ಇದೇ ಕಾರಣಕ್ಕೆ ಅವನು ಈ ಮಿಷನ್ ಒಪ್ಪಿಕೊಂಡಿದ್ದ. ಇದೆಲ್ಲ ಕೇವಲ ಅವನು ತನ್ನ ಮಗಳಿಗಾಗಿ ಮಾಡ್ತಿದ್ದ. ಸ್ವಲ್ಪ ಹೊತ್ತಿನ ಬಳಿಕ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಿರುವಾಗ ಒಂದು ವಿಷಯ ಅವರೆಲ್ಲರ ಅರಿವಿಗೆ ಬರುತ್ತೆ. ಅವರಿಗ್ಯಾರಿಗೂ ಯಾರೂ ಇರಲಿಲ್ಲ. ಪೇರೆಂಟ್ಸ್ ಹಾಗೆ ಲೈಫ್ ಪಾರ್ಟ್ನರ್ ಕೂಡ. ಯಾರೊಬ್ಬರು ಅವರಿಗಾಗಿ ಕಾಯುವವರು ಇರುವುದಿಲ್ಲ. ಇದರ ಬಗ್ಗೆ ಯೋಚನೆ ಮಾಡುವಾಗ ಅವರೆಲ್ಲರ ತಲೆಯಲ್ಲಿ ಒಂದೇ ಕ್ವಶನ್ ಬರುತ್ತೆ. ಇದೆಲ್ಲ ಒಂದು ಕಾಕತಾಳೀಯನ ಅಥವಾ ಕಂಪನಿ ಬೇಕಂತಲೇ ನಮ್ಮನ್ನು ಆಯ್ಕೆ ಮಾಡಿದೆಯಾ? ನಮಗೆ ಯಾರು ಕಳೆದುಕೊಳ್ಳಲು ಇಲ್ಲ ಅಂತ ಹೆಚ್ಚು ಯೋಚನೆ ಮಾಡಲು ಸಮಯ ಇರಲಿಲ್ಲ. ಎಲ್ಲರೂ ಈಗ ಹೊರಡಬೇಕಾಗಿತ್ತು. ಈಗ ಎಲ್ಲರೂ ಹೆಲಿಕಾಪ್ಟರ್ನಲ್ಲಿ ಕೂತು ಆ ಮಿಸ್ಟೀರಿಯಸ್, ನಿಗೂಢವಾದ ಮತ್ತು ರಹಸ್ಯವಾಗಿರುವ ಐಲ್ಯಾಂಡ್ನತ್ತ ಹೊರಡುತ್ತಾರೆ. 15 ಗಂಟೆಗಳ ಹಾರಾಟದ ನಂತರ ಕೊನೆಗೂ ಅವರು ಅಲ್ಲಿಗೆ ರೀಚ್ ಆಗ್ತಾರೆ. ಹೆಲಿಕಾಪ್ಟರ್ ನೆಲದಲ್ಲಿ ಲ್ಯಾಂಡ್ ಆಗುತ್ತಿದ್ದಂತೆ ಟೀಮ್ 2 ಗ್ರೂಪ್ ಆಗಿ ಡಿವೈಡ್ ಆಗುತ್ತೆ. ಅವರು ಮೊದಲೇ ಮಾಡಿದ್ದ ಪ್ಲಾನ್ ಅಂತೆ. ಎಡಿಸನ್, ಚೇಸ್, ಡೆಕ್ಸ್ ದಕ್ಷಿಣ ದಿಕ್ಕಿನತ್ತ ಹೋಗ್ತಾರೆ. ಮತ್ತೆ ಉಳಿದವರು ನಾರ್ತ್ ದಿಕ್ಕಿನತ್ತ. ಸ್ವಲ್ಪ ಮುಂದೆ ಹೋದವರಿಗೆ ಮುಂದೆ ನಡೆಯಲು ಕಾಲು ಕೆಲಸ ಮಾಡದಂತೆ ಸ್ತಬ್ಧರಾಗಿ ಬಿಡ್ತಾರೆ. ಅವರ ಕಣ್ಣ ಮುಂದೆ ಇತ್ತು ಹೃದಯ ವಿದ್ರಾವಕ ದೃಶ್ಯ. ದಾರಿ ಇದ್ದಕ್ಕೂ ಹರಡಿದ್ದವು ಡೆಡ್ ಬಾಡೀಸ್. ಅಲ್ಲಿ ಹೆಣಗಳೇ ಬಿದ್ದುಕೊಂಡಿದ್ದವು. ಯಾವುದೋ ಕಾಡು ಪ್ರಾಣಿ ಆ ಮನುಷ್ಯರನ್ನು ಸೀಳಿದಂತೆ ಆ ಹೆಣಗಳ ಸ್ಥಿತಿ ಇತ್ತು. ಮೂವರು ತಮ್ಮ ವೆಪನ್ಗಳನ್ನು ರೆಡಿ ಇಟ್ಕೊಂಡು ಎಚ್ಚರಿಕೆಯಿಂದ ಮುಂದೆ ಸಾಕ್ತಾರೆ. ಮುಂದೆ ಯಾರೇ ಬಂದರೂ ಕೊಂದೇ ಬಿಡ್ತಾರೆ ಅನ್ನುವ ಹಾಗೆ. ಎಡಿಸನ್ ಸಡನ್ ಆಗಿ ರೇಡಿಯೋ ತೆಗಿತಾಳೆ, ಸಿಗ್ನಲ್ ಇದೆ ಅಂತ ನೋಡಲು. ಮತ್ತೊಂದು ಟೀಮ್ಗೆ ಎಚ್ಚರಿಕೆ ಕೊಡಲು. ಅತ್ತ ಕಡೆಯಿಂದ ಯಾವುದೇ ಉತ್ತರ ಕೂಡ ಬರುವುದಿಲ್ಲ. ರೇಡಿಯೋ ಡೆಡ್ ಆಗಿತ್ತು. ಸಿಗ್ನಲ್ ಕೂಡ ಕಟ್ ಆಗುತ್ತೆ. ಇದು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಡೆಕ್ಸ್ ಕೂಡಲೇ ತನ್ನ ಡೈರಿ ತೆಗೆದು ಬರೆಯಲು ಪ್ರಾರಂಭಿಸ್ತಾನೆ. ಅವನು ಯಾವುದಾದ್ರೂ ಒಂದು ಸ್ಥಳದಲ್ಲಿ ತೊಂದರೆ ಇದೆ ಅಂತ ಅನಿಸಿದಾಗ ಅದರ ಬಗ್ಗೆ ಒಂದು ನೋಟು ಬರೆತಿದ್ದ. ಈ ಐಲ್ಯಾಂಡ್ ಪ್ರತಿ ಕ್ಷಣ ಡೇಂಜರ್ ಅನ್ನುವಂತೆ ಅವರಿಗೆಲ್ಲ ಭಾಸವಾಗುತ್ತೆ. ಅತ್ತ ರಸ್ಕ್, ಟಾಗ್ ಮತ್ತು ಕಾಲ್ಟ್ ನಾರ್ತ್ ದಿಕ್ಕಿನಲ್ಲಿ ಕಾಡಿನಲ್ಲಿ ಸಾಗುತ್ತಿದ್ದರು. ಅಚಾನಕ್ಕಾಗಿ ರಸ್ಕ್ನ ಗಮನ ಒಂದು ಹಗ್ಗದ ಮೇಲೆ ಬೀಳುತ್ತದೆ. ಆ ಹಗ್ಗವನ್ನು ಒಂದು ಮರಕ್ಕೆ ಕಟ್ಟಲಾಗಿತ್ತು. ಅದು ನೋಡಲು ಹಳೆ ಹಗ್ಗದಂತೆ ಕಂಡರೂ ಹಳೆತು ಆಗಿರಲಿಲ್ಲ. ಅವನಿಗೆ ಅದು ವಿಚಿತ್ರ ಅನ್ನುವಂತೆ ಅನುಭವವಾಗುತ್ತೆ. ರಸ್ಕ್ ಹೇಳ್ತಾನೆ ಉಳಿದವರಿಗೆ, ನಾನು ಇದನ್ನು ಹಿಂದೆ ಈ ಮರಕ್ಕೆ ಕಟ್ಟಿದ್ದ ಹಾಗೆ ಅನುಭವ ಆಯಿತು. ಆದರೆ ನಾನು ಕಂಟ್ರೋಲ್ ಮಾಡಿಕೊಂಡೆ. ಅವನ ಮಾತು ಉಳಿದವರಿಗೆ ವಿಚಿತ್ರ ಎನಿಸುತ್ತೆ. ಸ್ವಲ್ಪ ಹೊತ್ತಿನ ನಂತರ ಅವರು ರೇಡಿಯೋ ಚೆಕ್ ಮಾಡಿದಾಗ ಅವರ ರೇಡಿಯೋ ಕೂಡ ಸಿಗ್ನಲ್ ಇರದೆ ಡೆಡ್ ಆಗಿತ್ತು. ಈಗ 2 ಟೀಮ್ ಯಾವುದೇ ರೀತಿ ಪರಸ್ಪರ ಸಂಪರ್ಕ ಮಾಡಲು ಸಾಧ್ಯ ಇರಲಿಲ್ಲ. ಇತ್ತ ದಕ್ಷಿಣ ದಿಕ್ಕಿನಲ್ಲಿ ಎಡಿಸನ್ ಟೀಮ್ಗೆ ಎಲ್ಲಿ ನೋಡಿದರೂ ಶವಗಳೇ ಕಾಣಿಸುತ್ತವೆ. ಯಾರಿಗೂ ಗೊತ್ತಿಲ್ಲ ಅವರು ಹೇಗೆ ಸತ್ತರು ಎನ್ನುವುದು. ಸ್ವಲ್ಪ ಮುಂದೆ ಹೋದಾಗ ಒಂದು ಖಾಲಿಯಾಗಿರೋ ಕ್ಯಾಂಪ್ ಕಾಣಿಸುತ್ತೆ. ಎಡಿಸನ್ ಅಲ್ಲಿ ಪೋರ್ಟೇಬಲ್ ಸಿಗ್ನಲ್ ಬೂಸ್ಟರ್ ಸೆಟಪ್ ಮಾಡ್ತಾಳೆ. ಸಿಗ್ನಲ್ ಸಿಗುತ್ತಾ ಅಂತ ನೋಡಲು ಪ್ರಯತ್ನ ಕೂಡ ಮಾಡುತ್ತಾಳೆ. ಆದರೂ ಯಾವುದೇ ಕನೆಕ್ಷನ್ ಮಾಡಲು ಸಾಧ್ಯವಾಗಲ್ಲ. ಅದೇ ಸಮಯಕ್ಕೆ ಡೆಕ್ಸ್ಗೆ ಒಂದು ಸರ್ಪ್ರೈಸ್ ಆಗಿರೋ ವಿಷಯ ಅನುಭವಕ್ಕೆ ಬರುತ್ತೆ. ಅವನೊಂದು ಡೆಡ್ ಬಾಡಿ ಕೈಯಿಂದ ಒಂದು ವಾಚ್ ತಗೊಂಡಿದ್ದ. ಅದನ್ನು ನೋಡಿದಾಗ ಅದರ ಕಲರ್ ಹೋಗಿತ್ತು. ಆ ವಾಚ್ ಅವನು ಧರಿಸಿದ್ದ ವಾಚಿನಂತೆ ಇರುತ್ತೆ. ಸೇಮ್ ಬ್ರ್ಯಾಂಡ್, ಸೇಮ್ ಡಿಸೈನ್, ಸೇಮ್ ಸ್ಕ್ರ್ಯಾಚ್ಗಳು. ಇದು ಹೇಗೆ ಸಾಧ್ಯ ಅಂತ ಅವನು ಉಳಿದವರಿಗೆ ಕೇಳುತ್ತಾ ಆಶ್ಚರ್ಯಪಡುತ್ತಾನೆ. ಚೇಸ್ ಹೇಳುತ್ತಾನೆ, ಅದು ಬಹುಶಃ ಕೋ ಇನ್ಸಿಡೆನ್ಸ್ ಆಗಿರಬಹುದು. ನಿನ್ನ ಹಾಗೆ ಸೇಮ್ ವಾಚ್ ಆ ವ್ಯಕ್ತಿ ಹತ್ತಿರ ಕೂಡ ಇದ್ದಿರಬಹುದು. ಜಾಸ್ತಿ ಯೋಚನೆ ಮಾಡಬೇಡ ಬ್ರದರ್, ನಿನ್ನ ತಲೆ ಹಾಳಾಗಬಹುದು ಅನ್ನುತ್ತಾನೆ. ಆ ಡೆಡ್ ಬಾಡಿನ ಗುರುತಿಸೋದು ಕಷ್ಟವಾಗಿತ್ತು. ಅದರ ಸಂಪೂರ್ಣ ಮುಖ ವಿಕೃತ ರೀತಿಯಲ್ಲಿ ನಾಶವಾಗಿತ್ತು. ಈಗ ಅವರು ಭಯಗೊಂಡು ಬಿಡುತ್ತಾರೆ. ಬಹುಶಃ ಯಾವುದೋ ಪ್ರಾಣಿ ಅಟ್ಯಾಕ್ ಮಾಡಿರಬಹುದು ಅಂತ ಸುಮ್ಮನಾಗ್ತಾರೆ. 2 ಟೀಮ್ 2 ದಿಕ್ಕಿನಲ್ಲಿ ದ್ವೀಪದಲ್ಲಿ ಹುಡುಕುತ್ತಿರುವಾಗ ಅವರು ಪೈಲಟ್ಗೆ ಹೆಲಿಕಾಪ್ಟರ್ ಹತ್ತಿರ ನಿಲ್ಲಲು ಹೇಳಿದ್ದರು. ಅವನು ಕೂಡ ಈ ರಹಸ್ಯಮಯ ದ್ವೀಪದಲ್ಲಿದ್ದ. ಹಠಾತ್ ಅವನಿಗೆ ಒಂದು ಸದ್ದು ಕೇಳಿಸುತ್ತದೆ. ಮೃದುವಾದ ಗುನುಗು, ಹೆಜ್ಜೆಗಳ ಶಬ್ದ. ಇದು ಕತೆ ಎಲ್ಲಿಂದ ಶುರುವಾಗಿತ್ತು ಅದರ ದೃಶ್ಯ. ಭಯದಿಂದ ಅವನು ತನ್ನ ಗನ್ ತೆಗೆದು ಆ ಶಬ್ದದ ಕಡೆಗೆ ಸಾಗುತ್ತಾನೆ. ಆದರೆ ಹಠಾತ್ತಾಗಿ ಅವನ ಕಣ್ಣಿಗೆ ನೆಲದ ಮೇಲೆ ಬಿದ್ದಿರೋ ಒಂದು ಗನ್ ಕಾಣಿಸುತ್ತದೆ. ಅದು ಸಾಮಾನ್ಯ ಗನ್ ಅಲ್ಲ, ಅದು ಅವನದೇ ಗನ್ ಹಾಗೆ ಇರುತ್ತದೆ. ಅದೇ ಮಾದರಿ, ಅದೇ ಗುರುತು, ಅದೇ ನಂಬರ್. ಇದನ್ನು ನೋಡಿ ಅವನು ಬೆಚ್ಚಿ ಬೀಳುತ್ತಾನೆ. ಒಂದೇ ಗನ್ 2 ಜಾಗದಲ್ಲಿ ಹೇಗೆ ಇರಬಹುದು? ಅವನು ಯೋಚಿಸುವ ಮುನ್ನವೇ ಯಾರೋ ಹಿಂಬದಿಯಿಂದ ಬಂದು ಅವನನ್ನು ಕ್ರೂರವಾಗಿ ಕೊಲ್ಲುತ್ತಾರೆ. ಅವನನ್ನು ಕೊಲ್ಲಲು ಬಂದವನು ಒಬ್ಬ ಸಾಮಾನ್ಯ ಮನುಷ್ಯ ಆಗಿರದೆ ಬದಲಾಗಿರೋ ಮ್ಯುಟೇಟೆಡ್ ಹ್ಯೂಮನ್, ಅಂದ್ರೆ ಒಬ್ಬ ಮ್ಯುಟೆಂಟ್, ರೂಪಾಂತರಿತ ಮಾನವಾಗಿದ್ದು
ಒಂದು ಮೃಗದ ಸ್ವಭಾವಕ್ಕೆ ದ್ವೀಪದ ಯಾವುದೋ ಒಂದು ವಿಚಿತ್ರ ಶಕ್ತಿಯಿಂದ ಬದಲಾಗಿದ್ದ. ಆ ವ್ಯಕ್ತಿ ಕೂಡ ಪೈಲಟ್ನಂತೆ ಉಡುಪು ಹಾಕಿದ್ದ. ಅವನು ಪೈಲಟ್ನ ಬ್ಯಾಗ್ ತೆಗೆದು ಹೆಲಿಕಾಪ್ಟರ್ ಕಡೆಗೆ ಓಡ್ತಾನೆ ಮತ್ತು ಅದನ್ನು ಬೇಗನೆ ಹಾರಿಸ್ತಾನೆ. ಹೆಲಿಕಾಪ್ಟರ್ ಆಕಾಶಕ್ಕೆ ಏರಿದ ಕೂಡಲೇ ಅದೊಂದು ಕಾಣದ ಗೋಡೆಗೆ ಡಿಕ್ಕಿ ಹೊಡೆದು ಬೆಂಕಿಗೊಳವಾಗಿ ಸ್ಫೋಟವಾಗುತ್ತೆ. ಅದು ಕೂಡ ದೊಡ್ಡ ಶಬ್ದದೊಂದಿಗೆ. ಈ ಘಟನೆ ಯಾರೊಬ್ಬರು ಕೂಡ ಈ ಐಲ್ಯಾಂಡ್ನಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎನ್ನುವಂತೆ ತೋರಿಸುತ್ತೆ. ಇತ್ತ ಕ್ಯಾಂಪ್ ಹತ್ತಿರ ಚೇಸ್ ಮತ್ತು ಡೆಕ್ಸ್ಗೆ ಒಂದು ಶಬ್ದ ಕೇಳಿಸುತ್ತೆ. ಅದನ್ನು ನೋಡಲು ಹೋದಾಗ ಅವರ ಕಣ್ಣುಗಳು ನೋಡುತ್ತಲೇ ನಿಂತು ಬಿಡುತ್ತವೆ. ಒಬ್ಬ ಮಾನವ ಅವರ ಮುಂದೆ ಜೀವಂತ ನಿಂತುಕೊಂಡಿದ್ದ. ಅವನು ತನ್ನ ಹೆಸರು ಡಾಕ್ಟರ್ ಯಂಗ್ ಅಂತ ಪರಿಚಯ ಮಾಡಿಕೊಳ್ಳುತ್ತಾನೆ. ಅವನು ಅವರಿಗೆ ಹೇಳುತ್ತಾನೆ, ಅವನು ಇಲ್ಲಿಗೆ ಇದೇ ದಿನ ಬೆಳಿಗ್ಗೆ ಒಂದು ರಿಸರ್ಚ್ ಟೀಮ್ ಜೊತೆ ಬಂದಿದ್ದ. ಆದರೆ ದ್ವೀಪಕ್ಕೆ ತಲುಪಿದಾಗ ಎಲ್ಲವೂ ಇಲ್ಲಿ ನಾಶವಾಗಿತ್ತು. ನನ್ನ ಟೀಮ್ನ ಎಲ್ಲ ಜನರು ಒಬ್ಬರಂತೆ ಒಬ್ಬರು ಯಾವುದೋ ಅಪರಿಚಿತ ಜೀವಿಯಿಂದ ಕೊಲ್ಲಲ್ಪಟ್ಟರು ಅಂತ ಹೇಳುತ್ತಾನೆ. ಇದನ್ನು ಕೇಳಿ ಎಡಿಸನ್ ಮತ್ತು ಉಳಿದವರು ದಂಗಾಗಿ ಬಿಡುತ್ತಾರೆ. ಇದು ಅವರಿಗೆ ಸರ್ಪ್ರೈಸ್ ವಿಷಯ ಕೂಡ ಆಗಿತ್ತು. ಎಡಿಸನ್ ಹೇಳುತ್ತಾಳೆ, ನಮಗಿಂತ ಮುಂಚೆ ಇಲ್ಲಿಗೆ ಬೇರೆ ಯಾವ ಟೀಮ್ ಕೂಡ ಬರಬೇಕಾಗಿಲ್ಲ, ಯಾರೂ ಬರಲು ಸಾಧ್ಯವಿಲ್ಲ. ಡಾಕ್ಟರ್ ಯಂಗ್ ಮಾತ್ರ ಹೇಳಿದ್ದಾನೆ ಹೇಳುತ್ತಾನೆ. ನಂತರ ಇವರು ಸ್ಟೇಸಿ ಬಗ್ಗೆ ಕೇಳುತ್ತಾರೆ. ಯಾವ ಹುಡುಗಿಯನ್ನು ಇಲ್ಲಿಂದ ಬಚಾವ್ ಮಾಡಿ ಕರ್ಕೊಂಡು ಹೋಗಲು ಬಂದಿದ್ದರೋ ಅವಳು. ಸ್ಟೇಸಿ ಹೆಸರು ಕೇಳಿದ್ದ ಕೂಡಲೇ ಡಾಕ್ಟರ್ ಯಂಗ್ನ ಮುಖದ ಬಣ್ಣವೇ ಬದಲಾಗುತ್ತೆ. ಮೆಲನಿಯ ಧ್ವನಿಯಲ್ಲಿ ತನ್ನ ಜೊತೆ ಬರುವಂತೆ ಅವರಿಗೆ ಹೇಳುತ್ತಾನೆ. ನಂತರ ಅವರನ್ನು ಆ ದ್ವೀಪದ ಕಾಡಿನ ಮಧ್ಯದಲ್ಲಿರುವ ಒಂದು ಒಂಟಿ ಬಿಲ್ಡಿಂಗ್ ಒಳಗೆ ಕರ್ಕೊಂಡು ಹೋಗುತ್ತಾನೆ. ಅಲ್ಲಿ ಒಂದು ಹೆಣ ನೆಲದ ಮೇಲೆ ಬಿದ್ದುಕೊಂಡಿತ್ತು. ಆ ಹುಡುಗಿಯ ಮುಖ ಸಂಪೂರ್ಣವಾಗಿ ಗುರುತಿಸಲು ಸಾಧ್ಯ ಇರದ ಹಾಗೆ ಹಾಳಾಗಿತ್ತು. ಈ ಹುಡುಗಿ ಸ್ಟೇಸಿ ಅಂತಾನೆ. ಅವಳು ಈಗಾಗಲೇ ಸತ್ತಿದ್ದಾಳೆ. ಇದನ್ನು ನೋಡಿ ಎಲ್ಲರೂ ಸ್ತಬ್ಧರಾಗಿ ಬಿಡುತ್ತಾರೆ. ಯಾರನ್ನು ಉಳಿಸಿ ಕರ್ಕೊಂಡು ಹೋಗಲು ಇಲ್ಲಿಗೆ ಬಂದಿದ್ದಾರೋ ಅವಳು ಸತ್ತು ಎಷ್ಟೋ ಸಮಯವಾಗಿತ್ತು. ಎಡಿಸನ್ ಎಲ್ಲರ ಮುಖ ನೋಡಿ ಹೇಳುತ್ತಾಳೆ, ಈಗ ನಮಗೆ ಹಣ ಸಿಗುತ್ತದಾ? ಯಾರೊಬ್ಬರ ಹತ್ತಿರವೂ ಇದಕ್ಕೆ ಉತ್ತರ ಇರುವುದಿಲ್ಲ. ಹಣ ಸಿಗುತ್ತದಾ ಅನ್ನುವುದು ಅವರಿಗೆ ಡೌಟ್ ಆಗಿತ್ತು. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸ್ಟೇಸಿ ಬಡಿ ತಮ್ಮ ಜೊತೆ ತಕೊಂಡು ಹೋಗಲು ಅವರು ಡಿಸೈಡ್ ಮಾಡ್ತಾರೆ. ಅದು ಪ್ರೂಫ್ಗಾಗಿ. ಈಗ ರಾತ್ರಿ ಆಗುತ್ತೆ. ಇವರಿರುವ ಜಾಗದಿಂದ ಹೆಲಿಕಾಪ್ಟರ್ ಇರುವ ಜಾಗ ತುಂಬಾನೇ ದೂರದಲ್ಲಿತ್ತು. ಹಾಗಾಗಿ ಅವರು ಅಲ್ಲೇ ಕ್ಯಾಂಪಲ್ಲಿ ರಾತ್ರಿ ಕಳೆದು ಬೆಳಿಗ್ಗೆ ಹೋಗಲು ನಿರ್ಧಾರ ಮಾಡ್ತಾರೆ. ಆದರೆ ಅವರಿಗೆ ಮತ್ತೊಂದು ಟೀಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಿಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಲು ಆಗುವುದಿಲ್ಲ. ಇಲ್ಲಿ ಡಾಕ್ಟರ್ ಯಂಗ್ ಸ್ವಲ್ಪ ನೆಮ್ಮದಿಯ ನಿಟ್ಟಿಸಿರು ಬಿಡ್ತಾನೆ. ನಾನು ಕೂಡ ಇಲ್ಲಿಂದ ನಿಮ್ಮ ಜೊತೆ ಹೊರಡ್ತೇನೆ ಅನ್ನುತ್ತಾನೆ. ಆಗ ಮತ್ತೊಂದು ವಿಚಿತ್ರ ಘಟನೆ ನಡೆಯುತ್ತೆ. ಡೆಕ್ಸ್ ಅವನ ಡೈರಿಯಲ್ಲಿ ಏನೋ ಬರೆಯುವಾಗ ಡಾಕ್ಟರ್ ಯಂಗ್ ಅವನನ್ನು ನೋಡಿ ಹೇಳುತ್ತಾನೆ, ನಾನು ಇದನ್ನು ಮೊದಲು ಕೂಡ ನೋಡಿದ್ದೇನೆ. ಅವನು ತನ್ನ ಬ್ಯಾಗ್ ಓಪನ್ ಮಾಡಿ ಅದರಲ್ಲಿದ್ದ ಒಂದು ಡೈರಿ ತೆಗೆದು ತೋರಿಸ್ತಾನೆ. ಅದು ಡೆಕ್ಸ್ನ ಡೈರಿ ಥರನೇ ಇರುತ್ತೆ. ಸೇಮ್ ಕವರ್, ಸೇಮ್ ಮಾರ್ಕ್, ಸೇಮ್ ಹ್ಯಾಂಡ್ ರೈಟಿಂಗ್. ಇದನ್ನು ನೋಡಿ ಎಲ್ಲರೂ ಸರ್ಪ್ರೈಸ್ ಆಗ್ತಾರೆ. ಇಲ್ಲಿ ತುಂಬಾನೇ ಭಯಾನಕ ವಿಷಯ ಬೆಳಕಿಗೆ ಬರುತ್ತೆ. ಅವರು ಡೈರಿ ಒಳಗೆ ನೋಡಿದಾಗ ಅದರಲ್ಲಿ ಮುಂದಿನ ದಿನದ ಅಂದರೆ ಇನ್ನೂ ಆಗದೇ ಇರುವ ಘಟನೆಗಳ ಬಗ್ಗೆ ಬರೆಯಲಾಗಿತ್ತು. ಇದರ ಅರ್ಥ ಭವಿಷ್ಯದ ಬಗ್ಗೆ. ಅದು ಕೂಡ ಡೆಕ್ಸ್ನ ಹ್ಯಾಂಡ್ ರೈಟಿಂಗ್ ಮೂಲಕ. ಅದೇ ಸಮಯಕ್ಕೆ ಡೆಕ್ಸ್ಗೆ ತಲೆ ತಿರುಗಲು ಶುರುವಾಗುತ್ತೆ. ಅವನು ಹೇಳುತ್ತಾನೆ, ನಾನು ಇವತ್ತಷ್ಟೇ ಇಲ್ಲಿಗೆ ಬಂದಿದ್ದು, ಹೇಗೆ ಇದೆಲ್ಲ ಬರೆದಿರಲು ಸಾಧ್ಯ? ಅವನ ಪ್ರಶ್ನೆಗೆ ಉತ್ತರ ಯಾರ ಹತ್ತಿರವೂ ಇರುವುದಿಲ್ಲ. ಈ ಐಲ್ಯಾಂಡ್ ಕ್ಷಣ ಕ್ಷಣಕ್ಕೂ ನಿಗೂಢವಾಗ್ತಿತ್ತು. ಪ್ರತಿ ಗಂಟೆಗೂ ಭಯಾನಕವಾಗತೊಡಗಿತ್ತು. ಐಲ್ಯಾಂಡ್ನ ಮತ್ತೊಂದು ಕಡೆ ರಸ್ಕ್, ಟಾಗ್ ಮತ್ತೆ ಕಾಲ್ಟ್ ರಾತ್ರಿ ವೇಳೆ ಒಂದು ಕಡೆ ಉಳಿದುಕೊಳ್ಳಲು ತೀರ್ಮಾನ ಮಾಡ್ತಾರೆ. ಒಂದು ಕಡೆ ಬೆಂಕಿ ಹಾಕಿ ವೆಪನ್ಗಳನ್ನು ಹಿಡಿದು ರೆಸ್ಟ್ ಮಾಡಲು ಪ್ರಾರಂಭಿಸ್ತಾರೆ. ಸಡನ್ ಆಗಿ ಒಂದು ವಿಚಿತ್ರ ಸದ್ದು ಕತ್ತಲ ಕಾಡಿನಿಂದ ಕೇಳಿ ಬರುತ್ತೆ. ಮೂವರು ಬೇಗನೆ ಅಲರ್ಟ್ ಆಗಿ ತಮ್ಮ ತಮ್ಮ ಗನ್ ರೆಡಿ ಮಾಡ್ತಾರೆ. ಅಚಾನಕ್ ಆಗಿ ಹಿಂದಿನಿಂದ ಏನೋ ಟಾಗ್ನ ಹಿಡಿದು ಎಳೆದೊಯ್ಯಲು ಪ್ರಾರಂಭಿಸುತ್ತೆ. ಟಾಗ್ ಕೂಗುತ್ತಾ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಅವನು ಹಿಂದೆ ತಿರುಗಿ ನೋಡಿದಾಗ ಅವನ ಇಂದ್ರಿಯಗಳು ಅಂದರೆ ಸೆನ್ಸಸ್ ಹಾರಿ ಹೋಗುತ್ತೆ. ಒಮ್ಮೆಲೆ ಉಸಿರಾಟ ನಿಂತ ಹಾಗೆ ಭಾಸವಾಗುತ್ತೆ. ಅವನ ಮುಂದೆ ಇತ್ತು ದೈತ್ಯನೆಯ ಬೀಸ್ಟ್, ಒಂದು ರೀತಿಯ ಮೃಗ. ಟಾಗ್ನಿಗೆ ಅರಿವಾಗುತ್ತೆ, ಇಷ್ಟರವರೆಗೆ ಅವರು ನೋಡಿದ ಹೆಣಗಳನ್ನು ಯಾರು ಸೀಳಿ ಹಾಕಿದ್ದು, ಯಾರು ಅವರನ್ನು ಕೊಂದಿದ್ದರು ಎನ್ನುವುದು. ಇನ್ನೇನು ಆ ಮೃಗ ಅವನನ್ನು ತನ್ನ ಪಂಜ ಬೀಸಿ ಕೊಲ್ಲುತ್ತಾನುವಾಗ ಅದೇ ಸಮಯಕ್ಕೆ ಸರಿಯಾಗಿ ರಸ್ಕಲ್ಲಿಗೆ ತಲುಪ್ತಾನೆ. ಆ ಪ್ರಾಣಿಗೆ ಶೂಟ್ ಮಾಡುತ್ತಾ ಅದು ಹಿಂದೆ ಸರಿಯುವಂತೆ ಮಾಡುತ್ತಾನೆ. ಅದರಿಂದ ಟಾಗ್ ಬಚಾವಾಗ್ತಾನೆ. ಆದರೆ ಅಪಾಯ ಇನ್ನೂ ಮುಗಿದಿರಲಿಲ್ಲ. ರಸ್ಕ್ ಟಾಗ್ನ ಎಬ್ಬಿಸಿ ನಿಲ್ಲಿಸಿದಾಗ ಕ್ವಾಲ್ಟ್ ಒಬ್ಬನೇ ಇದ್ದ. ಸ್ವಲ್ಪವೇ ದೂರದಲ್ಲಿ ಮತ್ತೊಂದು ಬೀಸ್ಟ್ ಬಂದು ಅವನ ಮೇಲೆ ದಾಳಿ ಮಾಡುತ್ತೆ. ಈ ಪ್ರಾಣಿ ನೋಡಲು ತುಂಬಾನೇ ಭಯಾನಕವಾಗಿರುತ್ತೆ. ಯಾಕೆಂದರೆ ಇದು ನೋಡಲು ಕ್ವಾಲ್ಟ್ನಂತೆ ಇತ್ತು. ಒಂದೇ ರೀತಿಯ ಮುಖ, ಒಂದೇ ರೀತಿಯ ಬಟ್ಟೆ. ಕ್ವಾಲ್ಟಿಗೆ ಏನಾದರೂ ಅರ್ಥವಾಗುತ್ತೆ ಅನ್ನುವಾಗ ಆ ಬೀಸ್ಟ್ ಅವನನ್ನು ಡ್ಯಾಗರ್ನಿಂದ ಚುಚ್ಚಿ ಕೊಂದು ಬಿಡುತ್ತೆ. ರಸ್ಕ್ ಮತ್ತು ಟಾಗ್ ಇದನ್ನು ನೋಡ್ತಾ ಇರಬೇಕು, ಬಿಟ್ಟರೆ ಅವರ ಕೈಯಿಂದ ಏನೂ ಮಾಡಲು ಸಾಧ್ಯವಾಗಲ್ಲ. ಅವರು ಗರಬಡಿದವರಂತೆ ನಿಂತು ಬಿಟ್ಟಿದ್ದರು. ಈಗ ಹಲವಾರು ಪ್ರಶ್ನೆಗಳ ಸುರಿಮಳೆ. ಮತ್ತೊಬ್ಬ ಕ್ವಾಲ್ಟ್, ಹಾಗಾದರೆ ಎಲ್ಲಿಂದ ಬಂದ? ಈ ಮೃಗಗಳು ಯಾರು? ಯಾಕೆ ಜನರ ನಕಲಿ ರೂಪಗಳು, ಡೈರಿಗಳು, ವಾಚಿಗಳು, ವಸ್ತುಗಳು ಈ ಐಲ್ಯಾಂಡ್ನಲ್ಲಿ ಸಿಗುತ್ತಿವೆ? ಈ ದ್ವೀಪದಲ್ಲಿ ಎಲ್ಲೋ ಏನೋ ತಪ್ಪಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತೊಂದು ಕಡೆ ಎಡಿಸನ್ ಟೀಮ್ನವರು ಡೈರಿ ಓದುವುದರಲ್ಲಿ ಮುಳುಗಿದ್ದರು. ಅದೇ ಡೈರಿ ಅದು ನಾಳೆ ಏನಾಗಲಿದೆ ಅನ್ನೋದರ ಬಗ್ಗೆ ತಿಳಿಸುತ್ತಿತ್ತು. ಬೆಳಿಗ್ಗೆ ಆದಾಗ ಸ್ಟೇಸಿ ಜೀವಂತವಾಗಿದ್ದಳು. ಅವಳು ಉಸಿರಾಡುತ್ತಿದ್ದಳು, ಮಾತಾಡ್ತಾ ಇದ್ದಳು.
ಇದನ್ನು ನೋಡಿ ಎಡಿಸನ್ ಮತ್ತು ಉಳಿದವರಿಗೆ ತಮ್ಮ ಕಣ್ಣುಗಳನ್ನು ನಂಬಲು ಅಸಾಧ್ಯವಾಗುತ್ತೆ. ಕಣ್ಣ ಮುಂದೆ ಇರುವುದು ನಿಜವೋ ಸುಳ್ಳು ಅನ್ನುವಂತೆ ಗೊಂದಲದಲ್ಲಿ ಬೀಳುತ್ತಾರೆ. ತಮ್ಮ ಸ್ವಂತ ಕಣ್ಣುಗಳಿಂದ ಅವಳ ಡೆಡ್ ಬಾಡಿ ನೋಡಿದ್ದರು. ಅವಳು ಸತ್ತಿದ್ದಳು. ಈಗ ಮಾತ್ರ ಒಂದೇ ಒಂದು ಗಾಯದ ಗುರುತು ಕೂಡ ಅವಳ ದೇಹದ ಮೇಲೆ ಇರಲಿಲ್ಲ. ಐಲ್ಯಾಂಡ್ನ ಮತ್ತೊಂದು ಕಡೆ ರಸ್ಕ್ ಮತ್ತು ಟಾಗ್ ನಾರ್ತ್ ಕ್ಯಾಂಪ್ ಬಳಿಗೆ ತಲುಪುತ್ತಾರೆ. ಈ ಸ್ಥಳ ಕಂಪ್ಲೀಟ್ ಆಗಿ ಖಾಲಿಯಾಗಿತ್ತು. ಬೇರೆ ಬೇರೆ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಯಾವುದೇ ಜೀವದ ಗುರುತು ಇರಲಿಲ್ಲ. ರಸ್ಕ್ ಈಗ ಕ್ಯಾಂಪಿನಲ್ಲಿ ಸಿಕ್ಕ ಹಳೆಯ ವಾಕಿಟಾಕಿ ಆಪರೇಟ್ ಮಾಡಲು ಪ್ರಯತ್ನ ಮಾಡ್ತಾನೆ. ಇವರ ಲಕ್ಕನ್ನುವಂತೆ ಮತ್ತೊಂದು ಕಡೆ ಎಡಿಸನ್ ಇದ್ದಲ್ಲಿ ಒಂದು ವಾಕಿಟಾಕಿ ಇತ್ತು. ಕೊನೆಗೂ 2 ಟೀಮ್ನವರು ಪರಸ್ಪರ ಮಾತಾಡ್ತಾರೆ. ರಸ್ಕ್ ಹೇಳುತ್ತಾನೆ, ಈ ಐಲ್ಯಾಂಡ್ ನಲ್ಲಿ ವಿಚಿತ್ರ ರೀತಿಯ ಜನರು ಇದ್ದಾರೆ. ಅವುಗಳು ಮೃಗಗಳು. ಏನೋ ಭಯಾನಕ ಘಟನೆ ಇಲ್ಲಿ ನಡೆದಿದೆ. ಹಿಂದಿನ ರಾತ್ರಿ ಒಂದು ಬೀಸ್ಟ್ ಅಟ್ಯಾಕ್ ಮಾಡಿ ಕ್ವಾಲ್ಟನ್ನ ಕೊಂದು ಬಿಡ್ತು. ಈ ಬೀಸ್ಟ್ ಮೃಗಗಳು ಅವುಗಳನ್ನು ಏನಂತ ಕರೆಯುವುದೋ ಗೊತ್ತಿಲ್ಲ. ನೋಡಲು ನಮ್ಮಂತಿವೆ. ಎಡಿಸನ್ ಕೂಡ ಅವಳ ಕಡೆಯಿಂದ ಸರ್ಪ್ರೈಸ್ ವಿಷಯ ಹೇಳ್ತಾಳೆ. ಅವಳು ಹೇಳುತ್ತಾಳೆ, ನಮಗೆ ನಿನ್ನೆ ಸ್ಟೇಸಿ ಡೆಡ್ ಬಾಡಿ ರೂಪದಲ್ಲಿ ಸಿಕ್ಕಳು. ಆದರೆ ಇವತ್ತು ಬೆಳಿಗ್ಗೆ ಅವಳು ಜೀವಂತ ಆಗಿದ್ದಾಳೆ. 2 ಟೀಮ್ನವರಿಗೂ ಈಗ ಅರ್ಥವಾಗುತ್ತೆ, ಈ ಐಲ್ಯಾಂಡ್ ಅವರು ಅಂದುಕೊಂಡಿದ್ದಕ್ಕಿಂತಲೂ ಅಪಾಯಕಾರಿ ಮತ್ತು ವಿಚಿತ್ರ ಎನ್ನುವುದು. ಟೆಂಟಿನ ಹೊರಗೆ ಸ್ಟೇಸಿ ಡೆಕ್ಸ್ನ ಜೊತೆ ಕುಳಿತಿರುವಾಗ ಅವಳ ನೆನಪುಗಳ ಬಗ್ಗೆ ಅವನಿಗೆ ಹೇಳುತ್ತಾಳೆ. ಅವಳು ಇಲ್ಲಿಗೆ ಸೈಂಟಿಸ್ಟ್ನವರ ರಿಸರ್ಚ್ ಟೀಮ್ ಜೊತೆ ಬಂದಿದ್ಲು. ಬಂದು 3 ದಿನ ಆಯಿತು. ನಮ್ಮ ಒಂದು ಎಕ್ಸ್ಪೆರಿಮೆಂಟ್ ತಪ್ಪಾಯಿತು. ಜನರು ಬದಲಾದರು. ಒಬ್ಬರ ಮೇಲೊಬ್ಬರು ಅಟ್ಯಾಕ್ ಮಾಡಲು ಪ್ರಾರಂಭಿಸಿದರು. ಅವರು ಓಡಲು ಪ್ರಯತ್ನ ಕೂಡ ಪಟ್ಟರು. ಆದರೆ ಅವರಿಗೆ ಗೊತ್ತಾಯಿತು, ಅವರೊಂದು ಟ್ರ್ಯಾಪ್ ಅಲ್ಲಿ ಒಂದು ರೀತಿ ಜಾಲದಲ್ಲಿ ಸಿಲುಕಿದ್ದಾರೆ ಅಂತ. ಸತ್ಯ ವಿಷಯ ಅಂದ್ರೆ ಯಾರು ಈ ದ್ವೀಪವನ್ನು ಬಿಟ್ಟು ಹೋಗಲು ಸಾಧ್ಯ ಇಲ್ಲ. ಡೆಕ್ಸ್ ಅವಳಿಗೆ ಕೇಳುತ್ತಾನೆ, ಹಾಗಾದರೆ ನೀನು ಹೇಗೆ ಬದುಕುಳಿದ್ದಿ? ಇದನ್ನು ಕೇಳಿ ಸ್ಟೇಸಿ ಸಣ್ಣ ಕಣ್ಣು ಮಾಡಿ ಮೆಲ್ಲನೆಯ ಧ್ವನಿಯಲ್ಲಿ ಹೇಳುತ್ತಾಳೆ, ನಾನು ಬದುಕುಳಿದಿಲ್ಲ. ಹಿಂದಿನ ರಾತ್ರಿ ಒಂದು ಬೀಸ್ಟ್ ನನ್ನ ಕೊಂದಿತ್ತು. ಅವಳಿಗೆಲ್ಲವೂ ಸರಿಯಾಗಿ ನೆನಪಿದೆ. ಬೆಳಿಗ್ಗೆ ಅಚಾನಕ್ಕಾಗಿ ನಾನು ಜೀವಂತ ಎದ್ದೆ. ಇದೆಲ್ಲ ಹೇಗೆ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಅಸಲಿಗೆ ವಿಷಯ ಏನು ಅಂದ್ರೆ TSL ಕಂಪನಿಯ CEO ಅದು ಸ್ಟೇಸಿಯ ತಂದೆ ಆಗಿದ್ದ. ಇಲ್ಲಿ ಅವನು ಗುಟ್ಟಾಗಿ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ಮಾಡಿಸುತ್ತಿದ್ದ. ಇಲ್ಲಿ ಅವರು ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುತ್ತಿದ್ದರು. ಅದರಲ್ಲೂ ಎಕ್ಸ್ ಮಿಲಿಟರಿ ಸೈನಿಕರ ಮೇಲೆ, ಅಂದರೆ ಮಾಜಿ ಸೈನಿಕರ ಮೇಲೆ. ಸೂಪರ್ ಸೋಲ್ಜರ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿದ್ದರು. ಹೆಚ್ಚು ಶಕ್ತಿಶಾಲಿ, ಬಲಿಷ್ಠವಾದ ಉದ್ದ ಸೈನಿಕರನ್ನು ಮಾಡಲು ಅವರು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದರು. ಹಾಗೆ ಸಮಯ ಮತ್ತು ವಾರ್ಮ್ ಹೋಲ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದರು. ಅವರ ಎಕ್ಸ್ಪೆರಿಮೆಂಟ್ ತಪ್ಪಾಗಿ ಇಲ್ಲಿ ಮನುಷ್ಯರು ಜಾಂಬಿ ತರ ಬೀಸ್ಟ್ನಂತೆ ಬದಲಾಗಿದ್ದರು. ಈ ಐಲ್ಯಾಂಡ್ನಲ್ಲಿ ಟೈಮ್ ಲೂಪ್ ಇದ್ದರಿಂದ ಅವರು ಇದನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದರು. ಯಾರಿಗೂ ಈ ವಿಷಯದ ಬಗ್ಗೆ ಗೊತ್ತಾಗುವುದಿಲ್ಲ. ಮತ್ತು ಪ್ರತಿ 72 ಗಂಟೆಗೆ ಸರಿಯಾಗಿ ಎಲ್ಲವೂ ಮೊದಲಿನಂತೆ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ರಹಸ್ಯ ಎಕ್ಸ್ಪೆರಿಮೆಂಟ್ ಬೇಸ್ ಮಾಡಿದ್ದರು. ಹೊರಗಿನಿಂದ ಇದರ ಮೇಲೆ ಕಂಟ್ರೋಲ್ ಇಟ್ಟಿದ್ದರು. ಇವರು ಮಾಡುತ್ತಿದ್ದದ್ದು ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ಸ್. ಸ್ಟೇಸಿಗೂ ಕೂಡ ಈ ವಿಷಯ ಗೊತ್ತಿತ್ತು. ಇತ್ತ ಕ್ಯಾಂಪಲ್ಲಿ ಡಾಕ್ಟರ್ ಯಾಂಗ್ ಸುಮ್ಮನೆ ಕುಳಿತು ಡೆಕ್ಸ್ನ ಡೈರಿ ಓದ್ತಾನೆ. ಎಲ್ಲವನ್ನು ಓದಿದ್ದ ಬಳಿಕ ಅವನು ಎಡಿಸನ್ ಮತ್ತು ಉಳಿದವರತ್ತ ಮುಖ ಮಾಡ್ತಾನೆ. ಅವನ ಮುಖ ತುಂಬಾನೇ ಸೀರಿಯಸ್ ಆಗಿತ್ತು ಮತ್ತು ಹೇಳುತ್ತಾನೆ, ನನಗೆ ಅರ್ಥ ಆಗಿದೆ ಈ ಐಲ್ಯಾಂಡ್ ನಲ್ಲಿ ಏನಾಗ್ತಿದೆ ಅನ್ನುವುದು. ಅದನ್ನು ಕೇಳಿ ಎಲ್ಲರೂ ಅವನ ಸುತ್ತ ಸೇರುತ್ತಾರೆ. ಡಾಕ್ಟರ್ ಯಾಂಗ್ ಒಂದು ದೀರ್ಘ ಉಸಿರು ತೆಗೆದುಕೊಂಡು ಮಾತಾಡಲು ಪ್ರಾರಂಭಿಸ್ತಾನೆ. ಈ ಐಲ್ಯಾಂಡ್ ಒಂದು ವರ್ಮ್ ಹೋಲ್, ಅಂದರೆ ಬಾಹ್ಯಾಕಾಶ ಮತ್ತು ಕಾಲದ ರಚನೆಯನ್ನು ಸೀಳುವ ಮೂಲಕ ಉಂಟಾದ ಕೆಲವು ರಂಧ್ರಗಳು. ಇವುಗಳ ಮೂಲಕ ಒಬ್ಬರು ಸಮಯದ ಹಿಂದೆ ಮತ್ತು ಮುಂದೆ ಪ್ರಯಾಣಿಸಬಹುದು. ಹಾಗಾಗಿ ಇಲ್ಲಿ ಸಮಯ ನಾರ್ಮಲ್ ಸಾಮಾನ್ಯ ಟೈಮ್ ಅಂತ ಚಲಿಸುವುದಿಲ್ಲ. ಇಲ್ಲಿ ಸಮಯ ನೇರವಾಗಿ 72 ಗಂಟೆ ಕಾಲ ಚಲಿಸುತ್ತೆ, ಅಂದರೆ 3 ದಿನಗಳವರೆಗೆ. ಮತ್ತೆ ಎಲ್ಲವೂ ಮೊದಲಿನ ಹಾಗೆ ಆಗುತ್ತೆ. ಇದರ ಅರ್ಥ ರೀಸೆಟ್ ಆಗುತ್ತೆ. ಮತ್ತೆ ಇದೇ ಕಾಲಚಕ್ರ ಮರುಕಳಿಸುತ್ತೆ. ನಾವೆಲ್ಲ ಒಂದು ರೀತಿಯ ಟೈಮ್ ಲೂಪ್ನಲ್ಲಿ ಟ್ರ್ಯಾಪ್ ಆಗಿದ್ದೇವೆ. ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಡಾಕ್ಟರ್ ಯಾಂಗ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಟೈಮ್ ಲೂಪ್ನ ಚಕ್ರ ಅಂದರೆ ಸೈಕಲ್ ಸ್ಟಾರ್ಟ್ ಆದಾಗ ಮೊದಲ ಚಕ್ರ ಸೈಕಲ್ನಲ್ಲಿ ಇದ್ದದ್ದು ಕೆಲವೊಂದು ನೆಕ್ಸ್ಟ್ ಸೈಕಲ್ಗೆ ಬರುತ್ತೆ. ಹಾಗಾಗಿ ಡೆಕ್ಸ್ಗೆ ಎಕ್ಸ್ಟ್ರಾ ವಾಚ್ ಸಿಕ್ಕಿತ್ತು. ಈ ಡೈರಿ ಫ್ಯೂಚರ್ನಿಂದ. ಹಾಗೆ ರಸ್ಕ್ ಅವನು ಹಗ್ಗ ಕಟ್ಟಿದ ಅನುಭವ, ಇದೆಲ್ಲ ಅವರ ಹಿಂದಿನ ರೂಪಗಳು ಇಲ್ಲಿ ಬಿಟ್ಟಿದ್ದು. ಈಗ ಎಲ್ಲರಿಗೂ ಅರಿವಾಗುತ್ತೆ, ಅವರೆಲ್ಲ ಇಲ್ಲಿ ಮೊದಲೇ ಇದ್ದರು. ಕೇವಲ ಒಮ್ಮೆ ಮಾತ್ರ ಅಲ್ಲ, ಪ್ರತಿ 3 ದಿನ ಎಡಿಸನ್ ಮತ್ತು ಅವಳ ಟೀಮ್ ಈ ದ್ವೀಪಕ್ಕೆ ಮತ್ತೆ ಬರುತ್ತಿತ್ತು. ಅದು ಅವರಿಗೆ ಇಲ್ಲಿಗೆ ಮೊದಲ ಬಾರಿಗೆ ಬಂದ ಹಾಗೆ ಅನಿಸುತ್ತಿತ್ತು. ಮಾತ್ರ ವಾಸ್ತವದಲ್ಲಿ ಹೀಗೆ ಏನೂ ಇರಲಿಲ್ಲ. ಇವರೆಲ್ಲ ಟೈಮ್ ಲೂಪ್ನ ಜಾಲದಲ್ಲಿ ಟ್ರ್ಯಾಪ್ ಆಗಿದ್ದರು. ಚೇಸ್ ಗಾಬರಿಯಲ್ಲಿ ಕೇಳುತ್ತಾನೆ, ಹಾಗಾದ್ರೆ ಉಳಿದವರ ರೂಪಗಳು ಎಲ್ಲಿಗೆ ಹೋದವು? ಡಾಕ್ಟರ್ ಯಾಂಗ್ ಮೆಲುಧ್ವನಿಯಲ್ಲಿ ಹೇಳುತ್ತಾನೆ, ಹೆಚ್ಚಿನವರು ಸತ್ತಿದ್ದಾರೆ. ನಾನು ಅವರ ಡೆಡ್ ಬಾಡೀಸ್ ಈ ಐಲ್ಯಾಂಡ್ನಲ್ಲಿ ಎಲ್ಲೆಡೆ ಹರಡಿ ಇರುವುದು ನೋಡಿದ್ದೇನೆ. ಅವರ ಮುಖಗಳು ವಿಕೃತವಾಗಿ ಹಾಳಾಗಿದ್ದರಿಂದ ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಅದು ಬೇರೆ ಯಾರು ಅಲ್ಲ, ನೀವೇ. ಇದೆಲ್ಲ ಕೇಳಿ ಎಲ್ಲರೂ ಸೈಲೆಂಟ್ ಆಗಿ ಬಿಡುತ್ತಾರೆ. ಡಾಕ್ಟರ್ ಯಾಂಗ್ ಮತ್ತೆ ಪುನಃ ಹೇಳ್ತಾನೆ, ಎಲ್ಲರೂ ಸಾಯಲಿಲ್ಲ. ಸ್ವಲ್ಪ ಜನ ದ್ವೀಪದ ಈ ಶಕ್ತಿಯೊಂದಿಗೆ ಬದಲಾಗಿದ್ದಾರೆ. ಡೈರಿಯ ಪ್ರಕಾರ ಯಾರು ಈ ಐಲ್ಯಾಂಡ್ನಲ್ಲಿ 3 ದಿನಕ್ಕಿಂತ ಹೆಚ್ಚು ದಿನ ಇರುತ್ತಾರೋ ಅವರ ಬುದ್ಧಿ ಭ್ರಮಣೆ ಆಗುತ್ತೆ. ಅವರು ತಮ್ಮ ದೇಹದ ಮೇಲೆ ಕಂಟ್ರೋಲ್ ಹಾಗೆ ಪ್ರಜ್ಞೆ ಕೂಡ ಕಳೆದುಕೊಳ್ಳುತ್ತಾರೆ. ಅದರ ಅರ್ಥ ನೀವು ಯಾವ ಬೀಸ್ಟ್ನೊಂದಿಗೆ ಹೋರಾಡ್ತೀರೋ ಅದು ಬೇರೆ ಯಾರು ಅಲ್ಲ, ನೀವೇ ಆಗಿರ್ತೀರಿ.
ಅದು ನಿಮ್ಮದೇ ಹಳೆಯ ರೂಪ, ಡೆಕ್ಸ್ ಕಂಪಿಸುವ ಧ್ವನಿಯಲ್ಲಿ ಕೇಳುತ್ತಾನೆ. ಹಾಗಾದರೆ ಈ ಐಲ್ಯಾಂಡ್ ಒಂದು ಟ್ರ್ಯಾಪ್ನ ಚಕ್ರದಲ್ಲಿ ಸಿಲುಕಿದೆ. ಹಾಗೆ ನಾವು ಕೂಡ. ಮೊದಲೇ ಹೆದರಿಕೆಯಲ್ಲಿದ್ದ ಅವರಿಗೆ ಹಠಾತ್ತಾಗಿ ಗುರುಗುಟ್ಟುವುದು, ಕಿರುಚುವುದು, ಹಾಗೆ ಹೆಜ್ಜೆ ಶಬ್ದ ಕೇಳಿಸುತ್ತೆ. ಬೀಸ್ಟ್ಗಳ ಗುಂಪು ಅವರತ್ತ ಕಾಡಿನಿಂದ ನುಗ್ಗಿ ಬರುತ್ತಿತ್ತು. ಅವುಗಳು ಕ್ಯಾಂಪ್ನ ಸುತ್ತುವರಿಯತೊಡಗಿದ್ದವು. ಇನ್ನೊಂದು ಕಡೆ ರಸ್ಕ್ ಮತ್ತು ಟಾಗ್ ಡಾಕ್ಟರ್ ಯಂಗ್ನ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿಸಿಕೊಳ್ಳುತ್ತಿದ್ದರು. ಬೀಸ್ಟ್ಗಳು ಈಗ ಇವರ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದವು. ಡೆಕ್ಸ್ನ ಭವಿಷ್ಯದ ಡೈರಿ ಸತ್ಯ ಆಗುತ್ತಿತ್ತು. ಅವರು ಫೈಟ್ ಮಾಡುತ್ತಿರುವುದು ಈಗ ಅವರದ್ದೇ ರೂಪಗಳ ನಡುವೆ. ಬೇರೆ ದಾರಿ ಕಾಣದೆ ಇವರು ಫೈಟ್ ಮಾಡ್ತಾರೆ. ಎಡಿಸನ್ ಟೀಮ್ ಕೂಡ ಬೀಸ್ಟ್ಗಳ ಜೊತೆ ಫೈಟ್ ಮಾಡುತ್ತೆ. ಚೇಸ್ ಗುಂಡು ಹಾರಿಸುವುದು ನಿಲ್ಲಿಸ್ತಾನೆ. ಯಾಕೆಂದರೆ ಅವನಿಗೆ ಅವನಂತೆ ಇರುವ ರೂಪದ ಮೇಲೆ ಗುಂಡು ಹಾರಿಸಲು ಸಾಧ್ಯವಾಗಲ್ಲ. ಆಗ ಎಡಿಸನ್ ಅವನಿಗೆ ನೆನಪು ಮಾಡ್ತಾಳೆ, ಅದು ನೀನು ಅಲ್ಲ, ನಾವು ಬದುಕಬೇಕಾದರೆ ಹೋರಾಡಲೇಬೇಕು. ಕೊನೆಗೂ ಅವರು ಆ ಬೀಸ್ಟ್ಗಳ ತಲೆಗೆ ಗುಂಡು ಹೊಡೆದು ನೆಲಕ್ಕೆ ಉರುಳಿಸ್ತಾರೆ. ರಸ್ಕ್ ಮತ್ತು ಟಾಕ್ ಕೂಡ ಹಾಗೆ ಮಾಡಿ ಬಚಾವಾಗ್ತಾರೆ. ಅವರ ಹೆಚ್ಚಿನ ಬುಲೆಟ್ಸ್ ಖಾಲಿಯಾಗಿದ್ದವು. ಮತ್ತೆ ಅವರಿಗೆ ಅರಿವಾಗುತ್ತೆ ಇದು ಕೇವಲ ಆರಂಭವಷ್ಟೇ. ಮತ್ತೊಂದು ಕಡೆ ಕ್ಯಾಂಪ್ನಲ್ಲಿ ಸಿಚುವೇಶನ್ ಇನ್ನೂ ಹಾಳಾಗುತ್ತೆ. ಸರಿಯಾಗಿದ್ದ ಸ್ಟೇಸಿ ತಕ್ಷಣ ಬೇರೆ ರೂಪಕ್ಕೆ ಬದಲಾಗಲು ಪ್ರಾರಂಭಿಸ್ತಾಳೆ. ಎಕ್ಸ್ಪೆರಿಮೆಂಟ್ನ ಪ್ರಭಾವ ಅವಳ ಮೇಲೂ ಆಗಿತ್ತು. ಸಡನ್ ಆಗಿ ಅವಳು ಡೆಕ್ಸ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಚೇಸ್ ಗುಂಡು ಹಾರಿಸಿದ್ರು ಅದು ವ್ಯರ್ಥ ಆಗುತ್ತೆ. ಡೆಕ್ಸ್ ಅವಳ ದಾಳಿಯಿಂದ ಸಾಯ್ತಾನೆ. ದಿನದ ಅಂತ್ಯ ಆದಾಗ ಅವರು ಕೆಲವು ಗಂಟೆಗಳ ತನಕ ಫೈಟ್ ಮಾಡ್ತಾನೆ ಇರುತ್ತಾರೆ, ಕೇವಲ ಬದುಕುಳಿಯಲು. ಕೊನೆಗೂ ರಸ್ಕ್ ದ್ವೀಪದಿಂದ ಹೊರಗಿರುವ ಕಂಪನಿಯ ಬೇಸ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆ ರೇಡಿಯೋದಿಂದ ಬೇಸ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡಬಹುದಿತ್ತು ಮತ್ತು ಐಲ್ಯಾಂಡ್ ಒಳಗಿದ್ದವರನ್ನು. ಕಂಪನಿ ಹೊರಗಿಂದ ಈ ಐಲ್ಯಾಂಡ್ ಮೇಲೆ ಒಂದು ಕಣ್ಣು ಇಟ್ಟಿತ್ತು. ಆದರೆ ಯಾರಿಗೂ ಇದರ ಬಗ್ಗೆ ಗೊತ್ತಿರುವುದಿಲ್ಲ. ಅವನು ಹೆಲಿಕಾಪ್ಟರ್ ನಾಶವಾಗಿದೆ ಅಂತ ರಿಪೋರ್ಟ್ ಮಾಡ್ತಾ ಸ್ಟೇಸಿ ಬದುಕುಳಿದಿದ್ದಾಳೆ ಅಂತ ಸುಳ್ಳು ಹೇಳುತ್ತಾನೆ, ಏಕೆಂದರೆ ಕಂಪನಿ ರೆಸ್ಕ್ಯೂ ಟೀಮ್ ಕಳಿಸಲಿ ಅಂತ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಕಂಪನಿಗೆ ಎಲ್ಲವೂ ಮೊದಲೇ ಗೊತ್ತಿದೆ. ಅವರಿಗೆ ಗೊತ್ತಿತ್ತು ಸ್ಟೇಸಿ ಬದುಕುಳಿಯಲು ಸಾಧ್ಯವಿಲ್ಲ, ಅವಳು ಮೊದಲೇ ಸತ್ತಿದ್ದಾಳೆ. ಹಾಗೆ ಈ ಐಲ್ಯಾಂಡ್ 3 ದಿನದ ಟೈಮ್ ಲೂಪ್ನಲ್ಲಿ ಟ್ರ್ಯಾಪ್ ಆಗಿದೆ ಮತ್ತು ಅವರು ಬೇಕಂತಲೇ ಈ ಟೀಮ್ನ ಇಲ್ಲಿಗೆ ಕಳಿಸಿದ್ದರು, ಅವರನ್ನು ಕಂಪನಿಯ ಎಕ್ಸ್ಪೆರಿಮೆಂಟ್ಗೆ ಬಳಸಲು. ಇದಕ್ಕಾಗಿ ಹಿಂದೆ ಮುಂದೆ ಯಾರು ಅಳಲು ಇಲ್ಲದವರನ್ನು ಆಯ್ಕೆ ಮಾಡಲಾಗಿತ್ತು. ಇದರಿಂದ ಯಾರು ಕೂಡ ಅವರನ್ನು ನೋಡಲು ಬರುತ್ತಾನೆ ಇರಲಿಲ್ಲ. ಅವರು ಸತ್ತರೂ ಕೂಡ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಇಲ್ಲಿ ಅವನಿಗೆ ಕಾಂಟ್ಯಾಕ್ಟ್ನಿಂದ ಮತ್ತೊಂದು ಸತ್ಯ ಗೊತ್ತಾಗುತ್ತೆ. ಕಂಪನಿಯ ಸೀಕ್ರೆಟ್ ಬೇಸ್ನಿಂದ ಇನ್ನು ಇಲ್ಲಿ 12 ಗಂಟೆ ಬಳಿಕ ಈ ದ್ವೀಪದ ಎಲ್ಲ ಕಡೆ ಬಾಂಬ್ ಹಾಕುತ್ತಿದ್ದರು. ಅತ್ತ ಕಡೆಯಿಂದ ಕಂಪನಿಯವರು ರಸ್ಕ್ಗೆ ಇದೆಲ್ಲ ಹೇಳುತ್ತಾರೆ. ಇದೆಲ್ಲ ಕೇಳಿ ಅವರು ಗರಬಡಿದವರಂತೆ ಆಗ್ತಾರೆ. ಹಣ ಸಿಗುತ್ತೆ ಅನ್ನೋ ಆಸೆಗೆ ಬಿದ್ದು ಈಗ ಜೀವ ಉಳಿಸಿಕೊಳ್ಳಲು ಹೆಣಗಡಬೇಕಿತ್ತು. ಈ ಐಲ್ಯಾಂಡ್ ನಾಶ ಆಗುವ ಮೊದಲು ಇವರು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕಿತ್ತು. ರಸ್ಕ್ ಮತ್ತು ಟಾಗ್ ಎಡಿಸನ್, ಚೇಸ್ ಮತ್ತು ಡಾಕ್ಟರ್ ಯಂಗ್ಗೆ ಈ ವಿಷಯ ಎಲ್ಲ ಹೇಳುತ್ತಾರೆ. ಅವರಿಗಿದ್ದು ಸೀಕ್ರೆಟ್ ಬೇಸ್ ಕಾಂಟ್ಯಾಕ್ಟ್ನಿಂದ ಗೊತ್ತಾಗಿತ್ತು. ಮಾತ್ರ ದೊಡ್ಡ ಪ್ರಾಬ್ಲಮ್ ಅಂದರೆ ಹೆಲಿಕಾಪ್ಟರ್ನಿಂದ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದು. ಅದು ಮಾತ್ರ ಈಗ ನಾಶವಾಗಿತ್ತು. ಎಲ್ಲರೂ ಆತ್ಮವಿಶ್ವಾಸ ಕಳೆದುಕೊಳ್ಳುವಾಗ ರಸ್ಕ್ಗೆ ಏನೋ ನೆನಪಾಗುತ್ತೆ. ಅವನು ಈ ಐಲ್ಯಾಂಡಿಗೆ ಬರುವಾಗ ಕೆಲವೊಂದು ಆಗದೇ ಇರುವ ಘಟನೆಗಳನ್ನು ನೋಡಿದ್ದ. ಅದು ಅವನ ತಲೆಯ ಭ್ರಮೆ ಅಂತ ಕೂಡ ಭಾವಿಸಿದ್ದ. ಆದರೆ ಈಗ ಅವನಿಗೆ ಅರಿವಾಗಿತ್ತು, ಇಲ್ಲಿ ಈ ಐಲ್ಯಾಂಡ್ನಲ್ಲಿ ಟೈಮ್ ಹಿಂದೆ ಹೋಗ್ತಿತ್ತು. ಹಾಗಾಗಿ ಅವನಿಗೆ ಭವಿಷ್ಯದ ನೆನಪುಗಳು ಕಾಣಿಸುತ್ತಿದ್ದವು. ಆ ನೆನಪುಗಳಲ್ಲಿ ಆತ ಒಂದು ಸಣ್ಣ ಬೋಟ್ ದ್ವೀಪದ ಕೊನೆಯಲ್ಲಿ ಇರುವುದು ನೋಡಿದ್ದ. ಅದು ಅವರಿಗೆ ಇಲ್ಲಿಂದ ಹೋಗಲು ಇರುವ ಕೊನೆಯ ಅವಕಾಶ. ಬೆಳಿಗ್ಗೆ ಆದ ಕೂಡಲೇ 2 ಟೀಮ್ ರಸ್ಕ್ ನೋಡಿದ್ದ ಜಾಗದತ್ತ ಹೋಗಲು ಪ್ರಾರಂಭಿಸುತ್ತೆ. ಐಲ್ಯಾಂಡ್ನ ಕೊನೆಗೆ ಹೋಗಬೇಕು ಅಂತ ರಸ್ಕ್ ಅವರಿಗೆ ಹೇಳಿದ್ದ. ಎಡಿಸನ್ ಟೀಮ್ ಅಲ್ಲಿಗೆ ಹತ್ತಿರವಿದ್ದರಿಂದ ಅವರು ಬೇಗನೆ ಅಲ್ಲಿಗೆ ರೀಚ್ ಆಗ್ತಾರೆ. ಅಲ್ಲಿ ನಿಂತು ರಸ್ಕ್ ಮತ್ತು ಟಾಗ್ಗಾಗಿ ವೇಟ್ ಮಾಡತೊಡಗ್ತಾರೆ. ಡಾಕ್ಟರ್ ಯಂಗ್ ಬೋಟ್ ನೋಡಿ ಹೇಳುತ್ತಾನೆ, ಫ್ಯೂಯಲ್ ಟ್ಯಾಂಕ್ ಕಂಪ್ಲೀಟ್ ಆಗಿ ಫುಲ್ ಆಗಿದೆ. ಸಮುದ್ರದಿಂದ ಜೋರಾಗಿ ಗಾಳಿ ಬೀಸದಿದ್ರೆ ನಾವು ಸಿಟಿ ತಲುಪಬಹುದು ಅನ್ನುತ್ತಾನೆ. ರಸ್ಕ್ ಮತ್ತು ಟಾಗ್ ಇನ್ನೂ ದೂರದಲ್ಲೇ ಇದ್ದರು. ಅವರು ಬೀಸ್ಟ್ಗಳೊಂದಿಗೆ ಫೈಟ್ ಮಾಡುತ್ತಾ ಮುಂದೆ ಹೋಗ್ತಿದ್ದರು. ಬುಲೆಟ್ಗಳು ಮುಗಿದು ಮತ್ತೆ ಫೈಟ್ ಮಾಡಿ ಅವರಿಗೆ ಸಾಕಾಗಿತ್ತು. ಮತ್ತು ಈಗ ಅವರು ಕೈಗಳಿಂದಲೇ ಫೈಟ್ ಮಾಡಬೇಕು. ಸಾಕಾದರೂ ಕೂಡ ಬದುಕಿಗಾಗಿ ಹೋರಾಡಬೇಕು, ಅದು ಕೂಡ ಅವರದ್ದೇ ಬದಲಾಗಿರುವ ರೂಪಗಳೊಂದಿಗೆ. ಧೈರ್ಯದಿಂದ ಹೋರಾಡಿದ ಟಾಗ್ ಇಲ್ಲಿ ಅವನ ರೂಪದ ಬೀಸ್ಟ್ನಿಂದಲೇ ಸಾಯ್ತಾನೆ. ರಸ್ಕ್ ಭಾರವಾದ ಹೃದಯದಿಂದ ಅವನಿಗೆ ಹೇಳುತ್ತಾನೆ, ಅವನ ಮಗಳನ್ನು ಖಂಡಿತ ಹುಡುಕಿ ಅವಳನ್ನು ರಕ್ಷಣೆ ಮಾಡ್ತಾನೆ. ಅದೇ ಸಮಯಕ್ಕೆ ರಸ್ಕ್ನ ಬದಲಾದ ರೂಪದ ಮನುಷ್ಯ ಕೂಡ ಇಲ್ಲಿಗೆ ಬರುತ್ತೆ. ಅದರ ಹತ್ತಿರ ಗನ್ ಇತ್ತು. ಅದು ರಸ್ಕ್ನತ್ತ ಗನ್ ಪಾಯಿಂಟ್ ಮಾಡುತ್ತೆ. ಇನ್ನು ರಸ್ಕ್ನ ಕತೆ ಮುಗಿತು ಅನ್ನುವಾಗ ಇಲ್ಲಿಗೆ ಹಿಂದಿನಿಂದ ಚೇಸ್ ಬರುತ್ತಾನೆ. ಆ ಮಿಟೆಂಟ್ನ ಶೂಟ್ ಮಾಡುವ ಮೂಲಕ ರಸ್ಕ್ನ ಜೀವ ಉಳಿಸ್ತಾನೆ. ಓಡುವಾಗ ರಸ್ಕ್ ಒಂದು ಟ್ರ್ಯಾಪ್ ಮೇಲೆ ಕಾಲು ಇಟ್ಟು ಚೂಪದ ಮರದ ಕಂಬ ಅವನ ಹೊಟ್ಟೆಯನ್ನು ಸೀಳುತ್ತಾ ಒಳಗೆ ನುಗ್ಗುತ್ತೆ. ಈಗ ಅವನು ತೀವ್ರ ತೆರನಾಗಿ ಗಾಯಗೊಂಡಿದ್ದ. ಅವನು ಚಲಿಸಲು ಕೂಡ ಆಗುವುದಿಲ್ಲ. ಆ ಸಮಯಕ್ಕೆ 12 ಗಂಟೆಗಳು ಕೂಡ ಪೂರ್ತಿಯಾಗಿದ್ದವು. ಸಡನ್ ಆಗಿ ಬಾಂಬ್ಗಳು ದ್ವೀಪದ ಎಲ್ಲ ಕಡೆ ಸ್ಫೋಟಗೊಳ್ಳಲು ಶುರುವಾಗುತ್ತವೆ. ಅಲ್ಲೆನ್ನ ಕೆಲವೊಂದು ಕಡೆ ಬಾಂಬ್ಗಳನ್ನು ಕೂಡ ಫಿಕ್ಸ್ ಮಾಡಲಾಗಿತ್ತು. ರಸ್ಕ್ಗೆ ಅರಿವಾಗುತ್ತೆ ತಾನು ಇನ್ನೂ ಬದುಕಲು ಸಾಧ್ಯವಿಲ್ಲ. ಚೇಸ್ನಿಗೆ ಹೇಳುತ್ತಾನೆ, ನೀನು ಹೋಗು, ನಿನ್ನ ಜೀವ ಉಳಿಸಿಕೊಳ್ಳು ಅನ್ನುತ್ತಾನೆ. ಬೇಸರವಾದ ಮತ್ತು ಭಾರವಾದ ಹೃದಯದಿಂದ ಚೇಸ್ ತನ್ನ ಗನ ರಸ್ಕ್ಗೆ ಕೊಟ್ಟು ಗುಡ್ ಬೈ ಹೇಳಿ ಬೋಟ್ನತ್ತ ಓಡ್ತಾನೆ. ಅದು ಅವನ ಲಾಸ್ಟ್ ಚಾನ್ಸ್ ಆಗಿತ್ತು. ಅತ್ತ ಡಾಕ್ಟರ್ ಯಂಗ್ ಬಾಂಬ್ ದ್ವೀಪದ ಎಲ್ಲ ಕಡೆ ಬೀಳುವುದನ್ನು ನೋಡ್ತಿದ್ದ.
ಅವನು ಎಡಿಸನ್ಗೆ ಹೇಳುತ್ತಾನೆ, ನಾವು ಈಗ ಹೋಗಲೇಬೇಕು, ನಾವು ಚೇಸ್ಗಾಗಿ ವೇಟ್ ಮಾಡಲು ಆಗಲ್ಲ. ಎಡಿಸನ್ ನಿರಾಕರಿಸುತ್ತಾ ಹೇಳುತ್ತಾಳೆ, ನಾನು ಚೇಸ್ ಮತ್ತೆ ರಸ್ಕ್ ಬರದೆ ಎಲ್ಲಿಗೂ ಹೋಗಲು ಬಯಸಲ್ಲ. ಡಾಕ್ಟರ್ ಯಂಗ್ ಬೇರೆ ಉಪಾಯ ಕಾಣದೆ ಬೋಟ್ನ ಹ್ಯಾಂಗರ್ನಿಂದ ಅವಳಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಅದು ಒಂದು ರೀತಿಯ ಉಪಕರಣ ಅನ್ನಬಹುದು. ಬೋಟ್ನ ಒಬ್ಬನೇ ಚಲಾಯಿಸಲು ಪ್ರಾರಂಭಿಸ್ತಾನೆ. ಚೇಸ್ ಅಚಾನಕ್ಕಾಗಿ ಇಲ್ಲಿಗೆ ಹತ್ತಿರವಿದ್ದ ಬಂಡೆ ಹತ್ತಿರ ಬರುತ್ತಾನೆ. ಅವನು ವೇಗವಾಗಿ ಓಡುತ್ತಾ ಬಂದು ನೀರಿಗೆ ಹಾರಿ ಬೋಟ್ನ ಹಗ್ಗವನ್ನು ಹಿಡಿತಾನೆ. ಆಗ ಎಡಿಸನ್ಗೂ ಕೂಡ ಪ್ರಜ್ಞೆ ಬರುತ್ತೆ. ಅವಳು ನೋಡಿದ್ದು ಇನ್ನೂ ಭಯಾನಕವಾಗಿರುತ್ತೆ. ಈಗ ಡಾಕ್ಟರ್ ಯಂಗ್ ಕೂಡ ಚೇಂಜ್ ಆಗ್ತಿದ್ದ. ಅವನು ಆ ದ್ವೀಪದಲ್ಲಿ ತುಂಬಾನೇ ಸಮಯದಿಂದ ಇದ್ದ. 3 ದಿನಗಳು ಕಂಪ್ಲೀಟ್ ಆದ ಹಾಗೆ ಅವನ ರೂಪ ಬದಲಾಗತೊಡಗಿತ್ತು. ಅವನ ಕಣ್ಣುಗಳು ಹೊಳೆತಿದ್ದವು. ಅವನ ಮುಖ ವಿಕೃತವಾಗಿತ್ತು. ಅಚಾನಕ್ಕಾಗಿ ಅವನು ಎಡಿಸನ್ನ ಕೊಲ್ಲಲು ಅವಳ ಮೇಲೆ ದಾಳಿ ಮಾಡುತ್ತಾನೆ. ಅದೇ ಸಮಯಕ್ಕೆ ಒಂದು ಲಾಸ್ಟ್ ಬುಲೆಟ್ನ ಸೌಂಡ್ ಪ್ರತಿಧ್ವನಿಸುತ್ತೆ. ಅದು ಬೇರೆ ಯಾರು ಆಗಿರದೆ ರಸ್ಕ್ ಆಗಿದ್ದ. ಅವನ ಕೊನೆಯ ಉಸಿರಿನೊಂದಿಗೆ ಅವನು ಕೊನೆಯ ಬುಲೆಟ್ ಹಾರಿಸಿದ್ದ. ಹೊತ್ತಿ ಉರಿಯುವ ಆ ದ್ವೀಪದಿಂದ ಎಡಿಸನ್ನ ಜೀವ ಉಳಿಸಿದ್ದ. ಬಾಂಬ್ ಸ್ಫೋಟದಲ್ಲಿ ಅವನು ಕೂಡ ಸಾಯುತ್ತಾನೆ. ಈಗ ಚೇಸ್ ಮತ್ತು ಎಡಿಸನ್ ಇಬ್ಬರೇ ಆ ಬೋಟ್ನಲ್ಲಿ ಉಳಿತಾರೆ. ಅವರು ಜೀವಂತ ಇದ್ದರು, ಆದರೆ ಬೆಂಕಿಯಿಂದ ನಾಶದಿಂದ ಸುತ್ತುವರೆದಿದ್ದರು. ಅವರು ಬದುಕುಳಿತಾರಾ ಅಂತ ಅವರಿಗೆ ನಂಬಿಕೆ ಇರುವುದಿಲ್ಲ. ಮತ್ತು ಈಗ ಅವರು ಹೆಲಿಕಾಪ್ಟರ್ ನಾಶವಾದ ಜಾಗದಿಂದ ಹಾದು ಹೋಗ್ತಾರೆ. ಈ ದ್ವೀಪದಲ್ಲಿ ಆದ ಬಾಂಬ್ ಬ್ಲಾಸ್ಟ್ನಿಂದ ವರ್ಮ್ ಹೋಲ್ ಸ್ವಲ್ಪ ಸಮಯದವರೆಗೆ ಶಿಫ್ಟ್ ಆಗಿತ್ತು. ಅಲ್ಲಿಂದ ಚೇಸ್ ಮತ್ತು ಎಡಿಸನ್ ಸೇಫ್ ಆಗಿ ಆ ದ್ವೀಪದಿಂದ ಹೊರಗೆ ಬರುತ್ತಾರೆ. ದ್ವೀಪದಿಂದ ಹೊರಗೆ ಬಂದವರು ಇವರು ಮಾತ್ರ. ಇನ್ನು ಉಳಿದವರ ಕತೆ ಆ ದ್ವೀಪದಲ್ಲಿ ಅಂತ್ಯ ಆಗಿತ್ತು. ಇದಾಗಿತ್ತು ಈ ಸಿನಿಮಾದ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.